ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಸೊ ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೊ ಬಿಸ್ನೆಸ್ ಕೇಸ್ ಸ್ಟಡಿ ಮತ್ತು ಸ್ಟಾಕ್ ಅನಾಲಿಸಿಸ್ ಎರಡನ್ನೂ ಸಹ ಒಂದೇ ಸರಿ ಮಾಡೋಣ. ನೀವು ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀರಾ, ರೆಸ್ಟೋರೆಂಟಲ್ಲಿ ಸಿಗುವಂತಹ ಒಂದು 100 ರುಪೀಸ್ ಫುಡ್ನ ನೀವು ಆನ್ಲೈನಲ್ಲಿ ಕೊಟ್ಟು ತರಿಸ್ಕೊಳ್ಳೋದಕ್ಕೆ 250 ರೂಪಾಯಿ ಅಥವಾ 300 ರೂಪಾಯಿ, ಒಂದು 100 ರುಪೀಸ್ ಪ್ರಾಡಕ್ಟ್ನ 250-300 ರೂಪಾಯಿ ಸೇಲ್ ಮಾಡುವಂತಹ ಪರಿಸ್ಥಿತಿ ಈ ಒಂದು ಸಿಚುವೇಶನ್ ಇದೆ. ಜನರು ಆ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಅಟ್ ಪ್ರೆಸೆಂಟ್. ಸೊ ಈ ಒಂದು ಕಂಪ್ಲೀಟ್ಲಿ ಈ ಒಂದು ಸ್ಪೇಸ್ ಏನಿದೆ ಇದರಲ್ಲಿ ತುಂಬಾನೇ ಸ್ಕೋಪ್ ಇದೆ, ಅಂದರೆ ಮಾರ್ಜಿನ್ ಸಹ ತುಂಬ ಜಾಸ್ತಿ ಇದೆ. ಈ ಒಂದು ಮಾರ್ಜಿನ್ ಅಕ್ವೈರ್ ಮಾಡ್ತಿರುವಂಥ 2 ಕಂಪ್ನಿಗಳಿದೆ, ಅದರಲ್ಲಿ ಝೊಮ್ಯಾಟೊ ಒಂದು, ಸ್ವಿಗ್ಗಿ ಒಂದು. ಎಂಟೈರ್ ಇಂಡಿಯಾದಲ್ಲಿ 2 ಪ್ಲೇಯರ್ಸೇ ಬಿಗ್ ಪ್ಲೇಯರ್ಸು. ಮೋರ್ ದೆನ್ 95% ಶೇರನ್ನು ಫುಡ್ ಡೆಲಿವರಿ ಬಿಸ್ನೆಸ್ಸಲ್ಲಿ ಇಟ್ಟಿದ್ದಾರೆ. ಸೊ ಈ ಒಂದು 2 ಕಂಪ್ನಿಲಿ ಇದನ್ನ ಏನಂತೀವಿ ಅಂದರೆ ಡಿಯೋಪಲಿ ಅಂತೀವಿ. ಸೊ ಇದರಲ್ಲಿ ಮೇಜರ್ ಶೇರ್ ಇರುವಂಥ ಒಂದು ಕಂಪನಿ ಬಂದ್ಬಿಟ್ಟು ಝೊಮ್ಯಾಟೊ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಝೊಮ್ಯಾಟೊ ಕಂಪನಿ ಏನಿದೆ, ಈ ಒಂದು ಕಂಪನಿಯ ಬಿಸ್ನೆಸ್ ಕೇಸ್ ಸ್ಟಡಿ ಮತ್ತು ಸ್ಟಾಕ್ ಅನಾಲಿಸಿಸ್, ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ರಿಟರ್ನ್ಸ್ ಅನ್ನೋದು ಸೇಫ್ ಇರುತ್ತಾ ಇಲ್ವಾ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ಬಿಸ್ನೆಸ್ ಕೇಸ್ ಸ್ಟಡಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಬಿಸ್ನೆಸ್ ಕೇಸ್ ಸ್ಟಡಿಯಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ನೀವು ಹಿಸ್ಟರಿ, ಆ ಒಂದು ಕಂಪ್ನಿಯ ಹಿಸ್ಟರಿ, ಫಂಡ್ ರೈಸಿಂಗ್ ಹೆಂಗೆ ಮಾಡ್ತು, ಸೊ ಈ ರೀತಿಯಾದಂತಹ ಸ್ಟಫ್ ಇರುತ್ತೆ. ಆ ಕಂಪ್ನಿ ಎಷ್ಟೊಂದು ಬಿಸ್ನೆಸ್ ಅನಲೈಸ್, ಅಂದರೆ ಆ ಒಂದು ಕಂಪನಿಯಲ್ಲಿ ಎಷ್ಟೊಂದು ಬಿಸ್ನೆಸ್ ರೆವಿನ್ಯೂ ಜನರೇಟಿಂಗ್ ಸೋರ್ಸಸ್ ಇದೆ, ಇದರ ರಿಲೇಟೆಡ್ ಮಾತಾಡ್ತೀನಿ. ಅದಾದ ನಂತರ ಕೆಲವೊಂದು ಫಂಡಮೆಂಟಲ್ ಡೀಟೇಲ್ಸನ್ನು ಮಾತಾಡ್ತೀನಿ. ಸೊ ಅದಾದ ನಂತರ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಕೊಡ್ತೀನಿ, ನಾನು ಈ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು ಅಂದರೆ ಮಾಡ್ತೀನಿ ಇಲ್ವಾ ಅಂತ. ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಖಂಡಿತ ಪ್ರತಿಯೊಬ್ಬರು ಸಹ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಮುಂಬರುವಂತಹ ಎಲ್ಲ ಕಂಪ್ನಿ ರಿಲೇಟೆಡ್ ಆಗಿರಲಿ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಆಗಿರಲಿ, ಸೊ ಈ ಒಂದು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನಿ ಟ್ಯಾಕ್ಸು ಕನ್ನಡದಲ್ಲಿ ಒಂದು ಡಿಫ್ರೆಂಟ್ ರೀತಿಯಾದಂತಹ ಒಂದು ಇನ್ಫಾರ್ಮೇಷನ್ ನಿಮಗೆ ತಲುಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಬನ್ನಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಿಸ್ನೆಸ್ ಕೇಸ್ ಸ್ಟಡಿ ಅಂತ ಹೇಳಿದೆ. ಸೊ ಈ ಒಂದು ಬಿಸ್ನೆಸ್, ಝೊಮ್ಯಾಟೊ ಬಿಸ್ನೆಸ್ಸು ಫುಡ್ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು 2008ರಿಂದ. ಸೊ ಆ್ಯಕ್ಚುಯಲ್ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು 2010 ಸೊ ಈ ಒಂದು ಕಂಪನಿ ಫೌಂಡರ್ ಬಂದುಬಿಟ್ಟು ಬಿತಿಂದರ್ ಗೋಯಲ್ ಅಂತ. ಸೊ ಇವರು 2010 ಇವರ ಒಂದು ಕೊಲೀಸ್ ಜೊತೆ ಮಾಡಿದಂತಹ ಒಂದು ಆನ್ಲೈನ್ ಪ್ಲಾಟ್ಫಾರ್ಮೇ ಈ ಒಂದು ಝೊಮ್ಯಾಟೊ. ಈ ಒಂದು ಝೊಮ್ಯಾಟೊ ಸುಮಾರು ಫಂಡ್ ರೈಸಸನ್ನು ಮಾಡುತ್ತೆ. ಸೊ ಈ ಒಂದು ಫಂಡ್ ರೈಸಸ್ಸಲ್ಲಿ ತುಂಬಾ ಫಂಡ್ಸನ್ನು ರೈಸ್ ಮಾಡಿ, ಅಡ್ವರ್ಟೈಸ್ಮೆಂಟ್ ಮಾಡಿ, ಸೊ ಈ ಒಂದು ಕಸ್ಟಮರ್ ಬೇಸನ್ನು ಬಿಲ್ಡ್ ಮಾಡ್ಕೊಳುತ್ತೆ. ಬರ್ತಾ ನೀವು ಈ ಒಂದು ಕಂಪನಿನ ಅಬ್ಸರ್ವ್ ಮಾಡಿರೋದು ಒಂದು 6 ಮಂತ್ಸ್ ಒಳಗಡೆ ಬ್ಯಾಂಕ್ ಕ್ರಪ್ಟ್ ಆಗುವಂತಹ ಸಂದರ್ಭಕ್ಕೂ ಸಹ ಈ ಒಂದು ಝೊಮ್ಯಾಟೊ ಕಂಪನಿ ಬಂದಿರುತ್ತೆ. ಸೊ ಈ ಒಂದು ಅಂತಹ ಪರಿಸ್ಥಿತಿಯಿಂದ ಈಗ ರೆವಿನ್ಯೂ ಜನರೇಟಿಂಗ್ ಕಂಪನಿಯಾಗಿ ಯಾವ ರೀತಿ ಹೊರಹೊಮ್ಮುತ್ತೆ ಈ ಒಂದು ಝೊಮ್ಯಾಟೊ ಅನ್ನೋದೇ ಅತಿ ಮುಖ್ಯವಾದಂತಹ ಒಂದು ಅಂಶ. ಈ ಒಂದು ಝೊಮ್ಯಾಟೊಗೆ ತುಂಬಾನೇ ಕಷ್ಟಗಳಂತೂ ಇತ್ತು. ಆ್ಯಕ್ಚುಲಿ 2020 ನಮಗೆ ಮತ್ತು ಚೈನಾದವ್ರಿಗೆ ನಡೆದಂತಹ ಒಂದು ಬಾರ್ಡರ್ ಕ್ಲಾಶ್ ಮುಖಾಂತರ ಹ್ಯಾಂಟ್ ಗ್ರೂಪ್ ಏನಿತ್ತು, ಸೊ ಈ ಒಂದು ಹ್ಯಾಂಟ್ ಗ್ರೂಪ್ ಮತ್ತು ಇನ್ಫೋ ಎಡ್ಜ್ ಅನ್ನೋ ಒಂದು 2 ಕಂಪನಿಗಳು ಝೊಮ್ಯಾಟೊದಲ್ಲಿ ತುಂಬಾ ಸ್ಟೇಕನ್ನು ತಗೊಂಡಿತ್ತು, ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಆಗಿದ್ರು. ಈ ಒಂದು ಇನ್ಸಿಡೆಂಟ್ ಆದ ನಂತರ ಹ್ಯಾಂಟ್ ಗ್ರೂಪು ತನ್ನ ಶೇರ್ ಝೊಮ್ಯಾಟೊದಲ್ಲಿದ್ದಂತಹ ಶೇರ್ಸನ್ನು ಕನ್ಸಿಸ್ಟೆನ್ಸ್ ಆಗಿ ಸೇಲ್ ಮಾಡ್ತಾ ಬಂತು. ಸೊ ಇದರಿಂದ ಇದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಯಿತು. ಸೊ ಈ ಒಂದು ಝೊಮ್ಯಾಟೊ ಇದೂ ಅಲ್ಲದೆ 2020 ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತು. ಅದ್ರ ಜೊತೆಗೆ ಇದರ ಒಂದು ಟ್ಯಾಗ್ ಲೈನ್ ಏನಿತ್ತು, ಲಾಸ್ ಮೇಕಿಂಗ್ ಕಂಪ್ನಿ 1000 ಕ್ರೋರ್ಸ್, ಈ ರೀತಿಯಾದಂತಹ ಒಳ್ಳೆ ದೊಡ್ಡ ಫಿಗರ್ಸ್, ಕ್ರೋಸ್ ಟುಗೆದರ್ ಈ ಒಂದು ಕಂಪ್ನಿ ಲಾಸನ್ನು ಮಾಡ್ತಿತ್ತು. ಬಟ್ ಗುಡ್ ಪಾರ್ಟ್ ಏನಂದರೆ ರೆವಿನ್ಯೂ ಜನರೇಟ್ ಮಾಡ್ತಿತ್ತು. ಬಟ್ ಪಬ್ಲಿಕಲ್ಲಿ ಇದಕ್ಕಿದ್ದಂತಹ ಟಾಕ್ ಏನಪ್ಪ ಅಂದರೆ ಲಾಸ್ ಮೇಕಿಂಗ್ ಕಂಪ್ನಿ. ಇದರಿಂದ ಈ ಒಂದು ಕಂಪನಿಗೆ ತುಂಬಾ ಪ್ರಾಬ್ಲಮೆಟಿಕ್ ಇತ್ತು. ಇವರು 2022 ಒಂದು ಗೋಲ್ಡನ್ ಅಪರ್ಚುನಿಟಿನ ತಗೊತಾರೆ. ಸೊ ಆ ಒಂದು ಅಪರ್ಚುನಿಟಿನ ಈಸಿಯಾಗಿ ಕನ್ವರ್ಟ್ ಮಾಡಿ ಇವರ ಒಂದು ಬಿಸ್ನೆಸ್ಸಲ್ಲಿ ಹ್ಯಾಡ್ ಆನ್ ಮಾಡಿಕೊಡ್ತಾರೆ. ಆ ಒಂದು ಅಕ್ವಿಸಿಷನ್ನೇ ಬ್ಲಿಂಕಿಟ್ಟು. ಸೊ ಈ ಒಂದು ಬ್ಲಿಂಕಿಟ್ ಅಕ್ವಿಸಿಷನ್ನು ಸಹ ಮೋರ್ ದೆನ್ 4400 ಕ್ರೋರ್ಸ್ ಮೇಲೆ ನಡೆಯುತ್ತೆ. ಸೊ ಇದೊಂದು ಬ್ರಿಲಿಯಂಟ್ ಅಕ್ವಿಸಿಷನ್. ಹೀಗೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ಪೇಟಿಎಂ ರಿಲೇಟೆಡ್ ಡೀಲ್ ಏನಿದೆ, ಈ ಒಂದು ಡೀಲ್ ಮುಖಾಂತರ ಝೊಮ್ಯಾಟೊಗೆ ಬಂದಂತಹ ಒಂದು ಶೇರ್ ಪ್ರೈಸ್ ಹಪ್ ಏನಿದೆ, ಏನೋ ಒಂದು ಸಮ್ವೇರ್ ಅರೌಂಡ್ 4.9% ಏನು ಹಪ್ ಆಗಿತ್ತು. ಸೊ ಇದರಿಂದ ಒಂದು ಝೊಮ್ಯಾಟೊ ರಿಲೇಟೆಡ್ ಸ್ಪೆಕ್ಯುಲೇಷನ್ ಮೂವ್ ಆಗ್ತಿತ್ತು. ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಅಂದರೆ ನನಗೂ ಒಂದು ವಿಷಯ ಸಿಕ್ತು. ಸೊ ಅದ್ರ ಜೊತೆಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಣ ಇದ್ರ ರಿಲೇಟೆಡ್ ಕಂಪ್ಲೀಟ್ ಆಗಿ. ಸೊ ಇದರಲ್ಲಿ ನನ್ನ ಒಂದು ಪರ್ಸ್ನಲ್ ಅಂದರೆ ನನ್ನ ಹೋಲ್ಡಿಂಗ್ಸ್ ಅನ್ನೋದು ಯಾವುದೂ ಇಲ್ಲ. ಸೊ ನಾನು ನಮ್ಮ ಪೇರೆಂಟ್ಸ್ ಅಂದರೆ ನಮ್ಮ ಒಂದು ಬ್ರದರ್ ಜೊತೆ ಇನ್ವೆಸ್ಟ್ಮೆಂಟನ್ನು ಮಾಡಿಸಿದ್ದೀನಿ ಈ ಒಂದು ಝೊಮ್ಯಾಟೊ ಕಂಪ್ನಿಯಲ್ಲಿ. ಸೊ ಒಂದು ಸಮ್ವೇರ್ ಅರೌಂಡ್ 160 ಆ ಒಂದು ಪ್ರೈಸ್ ಟ್ಯಾಗಲ್ಲಿ ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟನ್ನು ತಗೊಂಡಿದ್ದೆ ನಮ್ಮ ಬ್ರದರ್ ಕಡೆಯಿಂದ. ಸೊ ಈ ಒಂದು ಕಂಪನಿ ಏನಿದೆ
ಝೊಮ್ಯಾಟೊ ಕಂಪನಿ 2024ರಲ್ಲಿ ಈಗ ಪೇಟಿಎಂ ರಿಲೇಟೆಡ್ ಬುಕ್ಕಿಂಗ್ ರಿಲೇಟೆಡ್ ಆದಂತಹ ಒಂದು ಬಿಸ್ನೆಸ್ ಅನ್ನ ತಗೊಳ್ಳಿಕ್ಕೆ ನೋಡ್ತಿದೆ, ದಟ್ ಟು ವ್ಯಾಲ್ಯೂಯೇಷನ್ ಆಫ್ 1500 crore. ಸೊ ಈ ಒಂದು 1500 crore ಬಿಸ್ನೆಸ್ ಡೀಲ್ ಏನಿದೆ, ಸೊ ಇದಕ್ಕಂತೂ ತುಂಬಾನೇ ಮಹತ್ವ ಇದೆ. ಯಾಕಂದ್ರೆ ಸೊ ಇವ್ರಿಗಿರುವಂತಹ ಆನ್ಲೈನ್ ಬೇಸ್ ನೆಟ್ವರ್ಕ್ ಏನಿದೆ, ಸೊ ಇದ್ರ ರಿಲೇಟೆಡ್ ಕಂಪ್ಲೀಟ್ ಆಗಿ ಇವರು ಗೇಮ್ ಚೇಂಜಿಂಗ್ ಆಗ್ಬೋದು. ಸೊ ಆ ಕಾರಣದಿಂದ ಇದಕ್ಕೆ ಇಷ್ಟೊಂದು ಹೈಪ್ ಬಂತು. ಸೊ ತದನಂತರ ಈ ಒಂದು ಮೇನ್ ಬಿಸ್ನೆಸ್, ಕೋರ್ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ನಮಗೆ ಇಲ್ಲಿ 3 ಬಿಸ್ನೆಸ್ ಇದೆ ಈ ಒಂದು ಝೊಮ್ಯಾಟೊದಲ್ಲಿ. ಮೊದಲಿಗೆ ಈ ಒಂದು ಝೊಮ್ಯಾಟೊ ಫುಡ್ ಡೆಲಿವರಿ ಬಿಸ್ನೆಸ್ಸು, ಇದರಲ್ಲಿ ಆಲ್ಮೋಸ್ಟ್ 1700 crore ರೆವಿನ್ಯೂನ ಜನರೇಟ್ ಮಾಡ್ತಾರೆ ಈ ಒಂದು ಫುಡ್ ಡೆಲಿವರಿ ಬಿಸ್ನೆಸ್ ಇಂದ. ಸೊ ಇದರಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಆಸ್ ಪರ್ ಸ್ಟ್ಯಾಟಿಸ್ಟಿಕ್ಸು ಇವರಿಗೆ ಬರುವಂತಹ ಒಂದು ಆಲ್ಮೋಸ್ಟ್ 1700 ಏನಿದೆ ಈ ಒಂದು ಕ್ರೋರ್ಸ್ ಟುಗೆದರ್ ಅಮೌಂಟ್, ಇದರಲ್ಲಿ ಮೋರ್ ದೆನ್ 45% ಆಫ್ ರೆವಿನ್ಯೂ ಅನ್ನೋದು ಓನ್ಲಿ 5% ಕಸ್ಟಮರ್ಸ್ ಕಡೆಯಿಂದ ಬರುತ್ತೆ. ಸೊ ಈ ಒಂದು 5% ಕಸ್ಟಮರ್ಸ್ ಏನಿದ್ದಾರೆ ಇವರು ಒಂದು ಲಾಯಲ್ ಕಸ್ಟಮರ್ಸ್ ಅಂತ ಒಂದು ಪ್ರೋಗ್ರಾಮನ್ನೇ ಲಾಂಚ್ ಮಾಡ್ತಾರೆ. ಅದರ ಒಂದು ಹೆಸರು ಬಂದ್ಬಿಟ್ಟು ನೀವು ನೋಡೇ ಇರ್ತೀರ, ಆಸ್ ಎ ಝೊಮ್ಯಾಟೊ ಯೂಸರ್ ಆಗಿ ನೀವು ಏನಾದರೂ ಅಬ್ಸರ್ವ್ ಮಾಡಿದ್ರೆ. ಸೊ ಅದರಲ್ಲಿ ಗೋಲ್ಡನ್ ಬಟನ್ ಒಂದು ರಿಲೇಟೆಡ್ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಇವರೊಂದು ಪ್ರೀಮಿಯಂ ಕಸ್ಟಮರ್ಗೆ ಒಂದು ಗೋಲ್ಡನ್ ಬಟನ್ ಅಂತ ಕೊಟ್ಟು ಅವರಿಗೆ ಈ ರೀತಿ ಅಂದ್ರೆ ಪ್ರೀಮಿಯಂ ಕಸ್ಟಮರ್ಸ್ ಅಂತ ಒಂದು ಟ್ಯಾಗ್ ಕೊಟ್ಟು ಅವರಿಂದ ಇವರು ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತಾರೆ. ಯಾಕೆಂದ್ರೆ ಆ ಒಂದು ಕಂಪನಿಗೆ ಮೋರ್ ದೆನ್ 45% ಆಫ್ ರೆವಿನ್ಯೂ ಜನರೇಟ್ ಮಾಡ್ತಿರುವಂತಹ ಒಂದು 5% ಕಸ್ಟಮರ್ಸ್ನ ಇವರು ಟೇಕ್ ಕೇರ್ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಅವರಿಗೆ ಒಂದು ಒಳ್ಳೆ ರೀತಿಯಾದಂತಹ ಫ್ರೀ ಡೆಲಿವರಿ ಆಗಿರಲಿ, ಸೊ ಅದ್ರ ಮುಖಾಂತರ ಒಳ್ಳೆ ಸ್ಕೀಮ್ಸ್ ಲಾಂಚಸ್ ಮಾಡಿ ಅವ್ರನ್ನ ಅಟ್ರಾಕ್ಟ್ ಮಾಡಿ, ಸೊ ಈ ಒಂದು ಸ್ಕೀಮ್ ಲಾಂಚ್ ಮಾಡಾದ ನಂತರ ಸೊ ಝೊಮ್ಯಾಟೊ ಒಂದು ರೆವಿನ್ಯೂ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ದಟ್ಟು 5% ಏನು ಕಸ್ಟಮರ್ಸ್ ಇದ್ದಾರೆ ಲಾಯಲ್ ಕಸ್ಟಮರ್ಸ್, ಅವ್ರ ಕಡೆಯಿಂದ ಆ ಒಂದು ಆರ್ಡರಿಂಗ್ ಫ್ರೀಕ್ವೆನ್ಸಿ ಅನ್ನೋದು ತುಂಬಾನೇ ಜಾಸ್ತಿ ಆಗಿದೆ. ಅಂದ್ರೆ ಇದಿಷ್ಟು ಈ ಒಂದು ಫುಡ್ ಡೆಲಿವರಿ ರಿಲೇಟೆಡ್ ಸೆಗ್ಮೆಂಟ್ ಬಗ್ಗೆ. ಸೊ ಇನ್ನೊಂದು ಸೆಗ್ಮೆಂಟ್ ಇದೆ. ಸೊ ಈ ಒಂದು ಸೆಗ್ಮೆಂಟ್ ಏನಪ್ಪಾ ಅಂದ್ರೆ ಹೈಪರ್ ಪ್ಯೂರ್ ಅಂತ. ಈ ಒಂದು ಹೈಪರ್ ಪ್ಯೂರು ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಡೆಫಿನೆಟ್ಲಿ ಈ ಒಂದು ಝೊಮ್ಯಾಟೊಗೆ ಗೋಲ್ಡ್ ಮೈನ್ ಅಂತ ಹೇಳ್ತೀನಿ. ಸೊ ಈ ಒಂದು ಗೋಲ್ಡ್ ಮೈನ್ ಯಾಕಪ್ಪ ಅಂತಿದ್ದೀನಿ ಅಂದ್ರೆ, ನಾನು ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ ಅನ್ನ ಹ್ಯಾಂಡಲ್ ಮಾಡ್ತಿದ್ದೆ ಒನ್ಸ್ ಅಪಾನ್ ಅ ಟೈಮ್. ಸೊ ಆ ಒಂದು ಸಮಯದಲ್ಲಿ ನನಗೆ ಐಡಿಯಾ ಇದೆ ಸೊ ಈ ಒಂದು ಹೈಪರ್ ಪ್ಯೂರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಈ ಒಂದು ಉಡಾನ್ ಆಗಿರ್ಲಿ, ನಿಮ್ಗೆ ಅಬ್ಸರ್ವ್ ಮಾಡಿರ್ಬೋದು, ಉಡಾನ್ ಅಂತ ಇದೆ, ನಿಂಜಾಕಾಟ್ ಅಂತಿದೆ, ಸೊ ಅದ್ರ ಜೊತೆಗೆ ಜಂಬೋಟಲ್ ಅಂತಿದೆ, ಈ ಕೆಲವೊಂದು ಅಪ್ಲಿಕೇಶನ್ಸ್ ಇದೆ. ಸೊ ಈ ಒಂದು ಅಪ್ಲಿಕೇಶನ್ಸ್ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂದ್ರೆ, ನಮ್ಮ ಒಂದು ದಿನಸಿ ಅಂಗಡಿಗಳಿಗೆ, ಸೊ ಈ ಒಂದು ದಿನಸಿ ಅಂಗಡಿಗಳಿಗೆ ಈ ಒಂದು ಐಟಮ್ ಅನ್ನ ಸಪ್ಲೈಟ್ ಮಾಡುತ್ತೆ. ಅಂದ್ರೆ ನೆಸೆಸಿಟಿ ರೈಸ್ ಆಗಿರ್ಲಿ, ದಾಲ್ ಆಗಿರ್ಲಿ, ಸ್ಪೈಸಸ್ ಆಗಿರ್ಲಿ, ಕಂಪ್ಲೀಟ್ ದಿನಸಿ ಅಂಗಡಿಗೆ ಬೇಕಿರುವಂತಹ ಪ್ರತಿಯೊಂದು ಸಹ ಈ ಒಂದು ಅಪ್ಲಿಕೇಶನ್ಸ್ ಅನ್ನೋದು ಸಪ್ಲೈ ಮಾಡುತ್ತೆ. ಈ ಒಂದು ದಿನಸಿ ಅಂಗಡಿಗಳಿಗೆ ಮೈನ್ ಕಸ್ಟಮರ್ಸ್ ಯಾರು? ಹೋಟೆಲ್ ಕಸ್ಟಮರ್ಸ್. ಸೊ ಈ ಒಂದು ಹೋಟೆಲ್ ಕಸ್ಟಮರ್ಸ್ ಏನಪ್ಪಾ ಅಂದ್ರೆ ರೆಗ್ಯುಲರ್ ಬಿಸ್ನೆಸ್ ಕೊಡ್ತಾ ಇರ್ತಾರೆ. ಅದೇ ರೀತಿ ಝೊಮ್ಯಾಟೊ ಹೈಪರ್ ಪ್ಯೂರ್ ಏನು ಮಾಡಿದೆ ಅಂದ್ರೆ, ಸೊ ತನ್ನ ರೆಸ್ಟೋರೆಂಟ್ಸ್ ಏನಿದೆ ಅಂದ್ರೆ ಅವ್ರ ಜೊತೆ ಟೈಅಪ್ ಆಗಿರುವಂತಹ ರೆಸ್ಟೋರೆಂಟ್ಸ್ಗೆ ಅವರೊಂದು ಕಡೆಯಿಂದಲೇ ಒಳ್ಳೆ ರೀತಿಯಾದಂತಹ ಕ್ವಾಲಿಟಿ ಇನ್ಶೂರ್ ಕೊಟ್ಟು ಸೊ ಅವರಿಗೆ ಪ್ರಾಡಕ್ಟ್ಸ್ ಅನ್ನ ಡೆಲಿವರಿ ಮಾಡುತ್ತೆ. ಅಂದ್ರೆ ರಾ ಮೆಟೀರಿಯಲ್ ಅನ್ನ ಡೆಲಿವರಿ ಮಾಡಲಿಕ್ಕೆ ಹೊರಟಿದೆ. ಸೊ ಈ ಒಂದು ಹೈಪರ್ ಪ್ಯೂರ್ ಮಾರ್ಕೆಟ್ ತುಂಬಾನೇ ಜಾಸ್ತಿ ಇದೆ. ನಮ್ಮ ಇಂಡಿಯಾದಲ್ಲಿ $620 billion ಅಷ್ಟು ವರ್ತ್ ಆಫ್ ಈ ಒಂದು ಗ್ರೋಸರಿ ಮಾರ್ಕೆಟ್ ಇದೆ. ಈ ಒಂದು ಗ್ರೋಸರಿ ಮಾರ್ಕೆಟ್ ಅಲ್ಲಿ ಇವರು ಸಮೀರ್ ಅರೌಂಡ್ ಒಂದು 2% ತಗೊಂಡ್ರು $2 billion ಆಗುತ್ತೆ. ಒಂದು ಹೈಪರ್ ಪ್ಯೂರ್ ಮಾರ್ಕೆಟ್ ಅಲ್ಲಿ ರೆವಿನ್ಯೂ ಜನರೇಷನ್ ತುಂಬಾ ಚೆನ್ನಾಗುತ್ತೆ. ಯಾಕಂದ್ರೆ ಇಲ್ಲಿ ಮಿಡಲ್ ಮ್ಯಾನ್ ಇರೋದಿಲ್ಲ. ಹೈಪರ್ ಪ್ಯೂರ್ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡುತ್ತೆ. ಸೊ ಅದರಿಂದ ಅದಕ್ಕೆ ಬೇಕಿರುವಂತಹ ಪ್ರತಿಯೊಂದು ಕ್ವಾಲಿಟಿ ಕಂಟ್ರೋಲ್ ಇಂದ ಹಿಡಿದು ಪ್ರಾಫಿಟ್ ಮಾರ್ಜಿನ್ ವರೆಗೂ ಕಂಪ್ಲೀಟ್ ಅಥಾರಿಟಿ ಇರುತ್ತೆ. ಸೊ ಇದರಲ್ಲಿ ನಮಗೆ ಒಳ್ಳೆ ರೀತಿಯಂತ ಮಾರ್ಜಿನ್ ಫ್ಯೂಚರ್ ಅಲ್ಲಿ ಜನರೇಟ್ ಆಗುತ್ತೆ ಅಂತ ಸೊ ಎಕ್ಸ್ಪೆಕ್ಟೇಷನ್ಸ್ ಅಂತೂ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಸೊ ಇದಾದ ನಂತರ ಬ್ಲಿಂಕಿಟ್ ಕಡೆಯಿಂದ, ಸೊ ಈಗ ಆಲ್ರೆಡಿ ಹೇಳಿದೆ ನಾನು, ಸಮೀರ್ ಅರೌಂಡ್ $620 billion ಗ್ರೋಸರೀಸ್ ಮಾರ್ಕೆಟ್ ಇದೆ. ಸೊ ಈ ಒಂದು ಗ್ರೋಸರೀಸ್ ಮಾರ್ಕೆಟ್ ಅಲ್ಲಿ ಸಮೀರ್ ಅರೌಂಡ್ ಫಾಸ್ಟ್ ಮೂವಿಂಗ್, ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಫಾಸ್ಟ್ ಮೂವಿಂಗ್ ಅಂದ್ರೆ ನಿಮಗೆ ಈಗ 10 minutes ಅಂತ ಏನು ಡೆಲಿವರಿ ಅಪ್ಲಿಕೇಶನ್ಸ್ ಇದೆ, ಈಗ ಝೆಪ್ಟೋ ಆಗಿರಲಿ, ಬ್ಲಿಂಕಿಟ್ ಆಗಿರಲಿ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಆಗಿರಲಿ, ಈ ರೀತಿಯಾದಂತಹ ಒಂದು ಕಂಪನಿಗಳೇನಿದೆ, ಸೊ ಈ ಒಂದು ಕಂಪನಿಗಳು ಬರೀ ಈ ಎಂಟೈರ್ ವರ್ಲ್ಡಲ್ಲಿ, ಸೊ ನಮ್ಮ ಒಂದು ಇಂಡಿಯಾದಲ್ಲಿ ಅತಿ ಕಮ್ಮಿ ಶೇರನ್ನು ಹೊಂದಿದೆ. ಅಂದರೆ ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ಇದೊಂದು ಸ್ವಲ್ಪ ಕ್ಲಾರಿಟಿಗೆ ಅರ್ಥ ಮಾಡ್ಕೊಳ್ಳಿ. $620 billion ಗ್ರಾಸರೀಸ್ ವರ್ತ್ ಇದೆ, ಅಂದರೆ ಮಾರ್ಕೆಟ್ ಶೇರ್ ಇದೆ ಎಂಟೈರ್ ಇಂಡಿಯಾದಲ್ಲಿ. ಸೊ ಈ ಒಂದು $620 ಅಲ್ಲಿ ಓನ್ಲಿ 5% ಮಾತ್ರ 10 minutes ಡೆಲಿವರಿ ರಿಲೇಟೆಡ್ ಕಂಪನೀಸು ಶೇರ್ ಮಾರ್ಕೆಟ್ ಇದೆ. ಸೊ ಈ ಒಂದು ಶೇರ್ ಮಾರ್ಕೆಟಲ್ಲಿ ಮೈನ್ ಲೀಡರ್ಸ್ ಬಂದ್ಬಿಟ್ಟು ಝೆಪ್ಟೋ, ಸ್ವಿಗ್ಗಿ, ಇನ್ಸ್ಟಾಮಾರ್ಟು ಮತ್ತು ಈ ಒಂದು ಬ್ಲಿಂಕಿಟ್ಟು. ಸೊ ಈ ಒಂದು ಬ್ಲಿಂಕಿಟ್ಟು
ಇದ್ರ ಕಡೆಯಿಂದನೂ ಸಹ ಒಳ್ಳೆ ರೆವೆನ್ಯೂಸನ್ನು ಜನರೇಟ್ ಮಾಡ್ತಿದ್ದಾರೆ ಅವರು ಸಮ್ವೇರ್ ಅರೌಂಡ್ 644 crores ಅನ್ನೋದು ಇದ್ರ ಕಡೆಯಿಂದ ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ. ಸೊ ಈ ಒಂದು ರೆವೆನ್ಯೂ ಅನ್ನೋದು ಮಿನಿಮಲ್ಲು ಅಪ್ಕಮಿಂಗ್ ಇಯರ್ಸಲ್ಲಿ ಝೊಮ್ಯಾಟೊ 2010ರಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಈವನ್ ನನಗೂ ಗೊತ್ತಿರಲಿಲ್ಲ. ಸೊ ಈ ಒಂದು 2010ರಲ್ಲಿ ಸ್ಟಾರ್ಟ್ ಆದಂತಹ ಒಂದು ಝೊಮ್ಯಾಟೊ ಈಗ $1.7 ಟ್ರಿಲಿಯನ್ ಕಂಪನಿ ವರ್ತ್ ಆಫ್ ಮಾರ್ಕೆಟ್ ಕ್ಯಾಪನ್ನು ಹೊಂದಿದೆ. ಸೊ ಈ ಒಂದು ಕಂಪನಿ ನಮಗೆ 2010ರಲ್ಲಿ ಯಾರಿಗೂ ತಿಳಿದೇ ಇರುವಂಥ ಕಂಪ್ನಿ ಒಂದು ಡೆಕೆಡ್ ನಂತರ $1.7 ಟ್ರಿಲಿಯನ್ ಕಂಪ್ನಿ ಆಗಿ ಯಾವ ರೀತಿ ಪರಿವರ್ತನೆ ಹೊಂದುತ್ತೆ. ಸೊ ಈ ಒಂದು ಟೈಮ್ಗೆ ತುಂಬಾ ವ್ಯಾಲ್ಯೂ ಇದೆ. ಸೊ ಈ ಒಂದು 1 ಡೆಕೆಡ್ ಏನು ಆ ಒಂದು ಜರ್ನಿ ಇತ್ತು, ಸೊ ಅದನ್ನು ಯಾರೂ ಕೇರ್ ಮಾಡಲ್ಲ. ಸೊ ಈಗ $1.7 ಟ್ರಿಲಿಯನ್ ಕಂಪ್ನಿ ಮಾತ್ರ ನೋಡ್ತಿದ್ದಾರೆ. ಸೊ ಅಷ್ಟೇ ಹೇಳ್ತಿದ್ದೀನಿ ನಾನು, ಬ್ಲಿಂಕಿಟ್ಗೂ ಸಹ ಒಂದಿನ ಬರುತ್ತೆ. ಸೊ ಇಟ್ ಮೇ ಬಿ ಟೇಕ್ಸ್ ಅನದರ್ 10 years or 15 years. ಡೆಫಿನೆಟ್ಲಿ ಬ್ಲಿಂಕಿಟ್ ಅನ್ನೋದು ಈ ಏನು ಝೊಮ್ಯಾಟೊ ಪೊಸಿಷನಲ್ಲಿದೆ ಅದೇ ರೀತಿ ಬ್ಲಿಂಕಿಟು ಸಹ ಬಂದು ಕೂತ್ಕೊಳ್ಳುತ್ತೆ. ಸೊ ಈ ಒಂದು ಕಂಪ್ಲೀಟ್ ಈ 3 ಸೆಗ್ಮೆಂಟ್ಸ್ ಏನಿದೆ, ಸೊ ಈ 3 ಸೆಗ್ಮೆಂಟಿಂದ ಮೊದಲನೇ ಸೆಗ್ಮೆಂಟಿಂದ 1700 crores ರೆವೆನ್ಯೂ ಜನರೇಟ್ ಮಾಡ್ತಿದೆ. ಸೆಕೆಂಡ್ ಸೆಗ್ಮೆಂಟಿಂದ 849 crores ಆ್ಯಂಡ್ ಥರ್ಡ್ ಸೆಗ್ಮೆಂಟ್ ಏನು ಬ್ಲಿಂಕಿಟ್ ಇದೆ, ಸೊ ಇದರಿಂದ 644 crores ರೆವೆನ್ಯೂಸನ್ನು ಜನರೇಟ್ ಮಾಡ್ತಿದೆ. 3000 crores ರೆವೆನ್ಯೂನ ಝೊಮ್ಯಾಟೊ ಅನ್ನೋದು ಜನರೇಟ್ ಮಾಡ್ತಿದೆ. ನೀವೊಂದು ಕ್ವಶನ್ ಕೇಳ್ಬೋದು, 3000 ಕೋಟಿ ರೆವೆನ್ಯೂ ಜನರೇಟ್ ಮಾಡ್ತಿದ್ರೆ ಪ್ರಾಫಿಟ್ ಮಾತ್ರ ಯಾಕೆ ಸಮ್ವೇರ್ 36, 37 ಲೈಕ್ 138 crores ಆ್ಯಂಡ್ 175 crores ರೀಸೆಂಟಾಗಿ ಮಾರ್ಚಲ್ಲಿ ರಿಲೀಸ್ ಆಯಿತು. ಸೊ ಇದನ್ನು ನೀವು ಕೇಳ್ಬೋದು ಎಷ್ಟೊಂದು ಇದೆ ಅಂತ ಡಿಫ್ರೆನ್ಸು ರೆವೆನ್ಯೂಗೂ ಇಷ್ಟು. ಸೊ ಅದರಲ್ಲಿ ಡಿಪ್ರಿಷಿಯೇಷನ್ ಇರುತ್ತೆ, ಅದರಲ್ಲಿ ತುಂಬ ಇರುತ್ತೆ. ಡಿಪ್ರಿಷಿಯೇಷನ್ ಅಂತಲ್ಲ, ಇನ್ನು ಬೇರೆ ಬೇರೆ ರೀತಿಯಾದಂತಹ ಒಂದು ಇಂಟ್ರೆಸ್ಟ್ ಪೇಮೆಂಟ್ ಆಗಿರ್ಬೋದು, ಯಾವುದೋ ಒಂದು ಆಫ್ಟರ್ ರೆವೆನ್ಯೂ ಆದಮೇಲೆ ನಮಗೆ ವೇರಿಯಬಲ್ ಕಾಸ್ಟು ತುಂಬಾ ಕಾಸ್ಟಸ್ ಇರುತ್ತೆ. ಸೊ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ ಕಾಸ್ಟಸ್ ಇರುತ್ತೆ, ತುಂಬ ಇರುತ್ತೆ. ಸೊ ಅದನ್ನೆಲ್ಲ ಅದು ಮಾಡಿಕೊಂಡು ನಾವು 175 crores ನೆಟ್ ಪ್ರಾಫಿಟನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಇದು ಕಂಪ್ನಿ ಬ್ಯಾಕ್ಗ್ರೌಂಡ್ ಹೇಳಬೇಕಾದ್ರೆ. ಸೊ ಇನ್ನು ಫಂಡಮೆಂಟಲ್ಸ್ ನೋಡೋದಾದರೆ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ ಅಂತೂ ಬಂದುಬಿಟ್ಟು ಸಮ್ವೇರ್ ಅರೌಂಡ್ 1.7 ಟ್ರಿಲಿಯನ್. ಸೊ ನೀವು ಅಬ್ಸರ್ವ್ ಮಾಡಿ, 1.7 ಟ್ರಿಲಿಯನ್ ಅಂದರೆ ಎಷ್ಟು ದೊಡ್ಡ ಒಂದು ಇದು ಸಹ 1,75,000 ಸಮ್ವೇರ್ ಅಷ್ಟೊಂದು ಕೋಟಿ ರೂಪಾಯಿ ಮಾರ್ಕೆಟ್ ವರ್ತನ ಹೊಂದಿದೆ ಈ ಒಂದು ಝೊಮ್ಯಾಟೊ ಕಂಪನಿ. ಸೊ ಇದರ ಒಂದು ಪ್ರೈಸ್ ವ್ಯಾಲ್ಯೂ ಸಮ್ವೇರ್ ಅರೌಂಡ್ 195 to 200 ಟ್ರೇಡ್ ಆಗ್ತದೆ ಅಟ್ ಪ್ರೆಸೆಂಟ್. ಈ ಒಂದು ಡೀಲ್ಸ್ ಏನಾಯಿತು ಬ್ಲಿಂಕಿಟ್ ಜೊತೆಗಾಗಿರಲಿ, ಅದಾದ ನಂತರ ಒಂದು ಪೇಟಿಎಮ್ ರೋಡ್ಗೆ ಈಗ ನಡೀತಿರುವಂತಹ ಒಂದು ಡೀಲ್ ಆಗಿರಲಿ, ಡೆಫಿನೆಟ್ಲಿ ಇದಕ್ಕಂತೂ ತುಂಬಾ ಸ್ಕೋಪ್ ಇದೆ. ಈ ಒಂದು ವಿಷಯ ನಾನು ಹೇಳಿದ್ದಲ್ಲ. ಸೊ UBS ಅಂತ ಒಂದು ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಇದೆ, ಸೊ ಅಥವಾ ಬ್ರೋಕರಿಂಗ್ ಏಜೆನ್ಸಿ. ಸೊ ಈ ಒಂದು ಏಜೆನ್ಸಿ ಝೊಮ್ಯಾಟೊ ಸ್ಟಾಕ್ಗೆ 250 ರೇಟಿಂಗನ್ನು ಕೊಟ್ಟಿದೆ. ಅಂದರೆ 250 ರೇಟಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ 200 ರೂಪೀಸಲ್ಲಿ ಇದೊಂದು 250 ರೂಪೀಸ್ಗೆ ಹೋಗುತ್ತೆ ಅಂತ ಒಂದು ರೇಟಿಂಗ್ ಕೊಟ್ಟಿದೆ. ಸೊ ಈ ಒಂದು ಕಾಮೆಂಟ್ಸ್ ಏನು ಬರ್ತಿದೆ ಅದರಿಂದ ನಿನ್ನೆ ಸ್ಟಾಕ್ ಅನ್ನೋದು ಅಪ್ಪರ್ ಸರ್ಕ್ಯೂಟ್ ಅಂದರೆ ಅಪ್ಪರ್ ಆಯಿತು. ಸೊ ಅಂದರೆ ಬುಲಿಶ್ ಆಗಿ ಮೂವ್ ಆಯಿತು. ಸೊ ಇದು ಈ ಒಂದು ಕಂಪನಿ ರಿಲೇಟೆಡು ಫಂಡಮೆಂಟಲ್ಸ್ ಹೇಳ್ಬೇಕಾದ್ರೆ ತುಂಬ ಸ್ಟ್ರಾಂಗ್ ಇದೆ. ಡೆಟ್ ಅನ್ನೋದು ತುಂಬ ನೆಗ್ಲಿಜಿಬಲು, ಈ ಸಮ್ವೇರ್ ಅರೌಂಡ್ 750 crores ಏನೋ ಇದೆ. ಇಟ್ಸ್ ನೆಗ್ಲಿಜಿಬಲ್ ಆಸ್ ಕಂಪೇರ್ ಟು ಅದರ್ ಕಂಪ್ನೀಸ್ ಈ ಸೆಗ್ಮೆಂಟಲ್ಲಿ ಇರುವಂಥದ್ದು. ಅದರ ಜೊತೆಗೆ ಇದೊಂದು ರೀಸೆಂಟ್ ಇಯರ್ಸಿಂದ ಲೈಕ್ ರೀಸೆಂಟ್ ಇಯರ್ಸಿಂದ ಅಂದರೆ ಫಾರ್ ಎಕ್ಸಾಂಪಲ್ ಲಾಸ್ಟ್ 1 yearಯಿಂದ ಇದನ್ನು ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಕಮಿಟ್ಮೆಂಟನ್ನು ತೊಗೊಂಡಿದ್ದಾರೆ ಅವರು. ಸೊ ಆ ಕಮಿಟ್ಮೆಂಟ್ ಪ್ರಕಾರ ಪ್ರಾಫಿಟನ್ನು ತೋರಿಸಿದ್ದಾರೆ. ಲಾಸ್ಟ್ ಆಗಸ್ಟ್ ಮಂತಲ್ಲಿ ಸಮ್ವೇರ್ ಅರೌಂಡ್ 36 crores ಅನ್ಕೊತೀನಿ. ಆಗಸ್ಟ್ ಮಂತ್ ಯಾವುದು ಲಾಸ್ಟ್ ಇಯರಲ್ಲಿ 36 crore ಒಂದು ಕ್ವಾರ್ಟ್ರಲ್ಲಿ, ಮತ್ತು 138 crores ಇನ್ನೊಂದು ಕ್ವಾರ್ಟ್ರಲ್ಲಿ. ತದನಂತರ ಲಾಸ್ಟ್ ಮಾರ್ಚ್ ಕ್ವಾರ್ಟ್ರಲ್ಲಿ ಇವರು 175 crores ರೆವೆನ್ಯೂನ ಪ್ರಾಫಿಟನ್ನು ತೋರಿಸಿದ್ದಾರೆ. ಸೊ ಇದರಿಂದ ಮಾರ್ಕೆಟಲ್ಲಿ ಇದ್ದಂತಹ ಒಂದು ಸ್ಪೆಕ್ಯುಲೇಷನ್ ಏನು ಝೊಮ್ಯಾಟೊ ಕಂಪನಿ ಒಂದು ಲಾಸ್ ಮೇಕಿಂಗ್ ಕಂಪನಿ ಅಂತ ಟ್ಯಾಗ್ ಇತ್ತು, ಈಗ ಆ ಒಂದು ಟ್ಯಾಗು ರಿಮೂವ್ ಆಗಿ ಪ್ರಾಫಿಟ್ ಮೇಕಿಂಗ್ ಕಂಪ್ನಿ ಆಗಿ ಹೊರಹೊಮ್ಮುತ್ತಿದೆ. ಸೊ ಇದನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಇದಕ್ಕೆ ಝೊಮ್ಯಾಟೊಗೆ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಡೇಸ್ ಬಂದಿದೆ ಸೊ ಅಂತ ಅಂದ್ಕೊತೀನಿ. ಸೊ ಫಂಡಮೆಂಟಲ್ಸ್ ಅಂತೂ ಒಂದು ಸ್ವಲ್ಪ ಓಕೇಶ್ ಆಗಿದೆ. ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಕನ್ಸಿಡ್ರೇಷನ್ ಮಾಡ್ತೀರಾ ಅಂದರೆ ಸೊ ಈ ಒಂದು ಸ್ಟಾಕ್ನಲ್ಲಿ ನೀವು ಡೆಫಿನೆಟ್ಲಿ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್. ಸೊ ಯಾವುದೇ ರೀತಿ ಒಂದು ನನ್ನ ಒಂದು ಪರ್ಸ್ನಲ್ ಒಪಿನಿಯನನ್ನು ಹೇಳ್ತಿದ್ದೀನಿ ಹೊರತು ನಿಮ್ಮನ್ನು ರೆಕಮೆಂಡ್ ಮಾಡ್ತಿಲ್ಲ ನಿಮಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ನೀವು ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸ್ ತಗೊಂಡೇ ಈ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ಮಾಡ್ಬೋದು. ಸೊ ಇದು ಈ ಒಂದು ವಿಡಿಯೋ ಗೈಸ್. ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮಾಡ್ತಿರುವಂತಹ ಒಂದು ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ಬಿಸ್ನೆಸ್ ಇಂಟ್ರೆಸ್ಟ್ ಇರುವಂತಹ ಒಂದು ಅವರ ಜೊತೆಯೂ ಸಹ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಈ ಒಂದು ಬಿಸ್ನೆಸ್ ಕೇಸ್ ಸ್ಟಡಿ ಕೇಳಿ ಲೈಕ್ ಇಂಟ್ರೆಸ್ಟಿಂಗ್ ಆಗಿ ಯಾವುದಾದ್ರೂ ಒಂದು ಸ್ಟಾರ್ಟಪ್ಪನ್ನು ಬಿಲ್ಡ್ ಮಾಡ್ಬೋದು. ಸೊ ಇದಿಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.